ಹೌದು ವೀಕ್ಷಕರೇ, ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿಯವರ ಕ್ರೇಜ್ ತುಂಬ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ಕಡೆಯಿಂದ ಒಂದು ಕಾಲ್ ಮೆಸೇಜ್ ಬಂದಿರುತ್ತೆ ಗಿಲ್ಲಿಯವರ ಒಂದು ತಂಡಕ್ಕೆ. ಆ ಒಂದು ತಂಡದಿಂದ ಏನು ಒಂದು ಮೆಸೇಜ್ ಕಳಿಸಿರ್ತಾರೆ, ಗಿಲ್ಲಿಯವರು ಬೆಳಗಾವಿ ಈವೆಂಟಿಗೆ ಬರೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಗಿಲ್ಲಿಯವರ ತಂಡದಿಂದ ಒಂದು ರೀಪ್ಲೇ ಹೋಗಿರುತ್ತೆ ನೋಡಿ. ಗಿಲ್ಲಿಯವರಿಗೆ ಊಟದ ವ್ಯವಸ್ಥೆ ಮತ್ತು ಬಸ್ ಚಾರ್ಜ್ ವ್ಯವಸ್ಥೆ ಮಾಡಿದರೆ ಸಾಕು, ದುಡ್ಡೆಲ್ಲ ನೀವು ಎಷ್ಟು ಕೊಡ್ತೀರೋ ಅಷ್ಟೇ ನಾವು ಇಸ್ಕೊತೀವಿ ಅಂತೇಳಿ ಒಂದು ಮಾನವೀಯತೆ ರೂಪದಲ್ಲಿ ಗಿಲ್ಲಿಯವ್ರ ತಂಡದಿಂದ ಒಂದು ರೀಪ್ಲೇ ಹೋಗಿರುತ್ತೆ. ಇದನ್ನು ನೋಡಿ ಆದಷ್ಟು ಅವರು ಒಂದು ಏನು ಬೆಳಗಾವಿ ಈವೆಂಟಿಗೆ ಕರೆಸಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಒಳ್ಳೆ ರೀತಿಯಲ್ಲಿ ಅನುಭವಕ್ಕೊಳಗಾಗ್ತಾರೆ ಮತ್ತು ಭಾಳಷ್ಟು ಜನಗಳಿಗೆ ತಿಳಿಸ್ತಾರೆ ಗಿಲ್ಲಿಯವರ ಒಂದು ವ್ಯಕ್ತಿತ್ವ ಭಾಳ ಸೂಪರ್ ಅಂತೇಳಿ. ಹಾಗಾಗಿ ಎಷ್ಟೋ ಜನ ಗಿಲ್ಲಿಯವರಿಗೆ ಭಾಳ ಬ್ಯಾಡ್ ಕಮೆಂಟ್ ಮಾಡೋದು ಅಥವಾ ಕೆಟ್ಟ ರೀತಿಯಲ್ಲಿ ಆಡುವಂಥ ಕೆಲಸ ಮಾಡಿದ್ದಾರೆ. ಈ ಡಾಗ್ ಸತೀಶ್ ಅವರು ಒಂದು ಈವೆಂಟಿಗೆ 1 ಲಕ್ಷ 2 ಲಕ್ಷ ಚಾರ್ಜ್ ಮಾಡುವಂಥ ಸಂದರ್ಭದಲ್ಲಿ ಗಿಲ್ಲಿಯವರು ನೀವು ಕೊಟ್ಟಷ್ಟೇ ತೊಗೊತೀನಿ ಪ್ರೀತಿಯಿಂದ ಅಂತ ಹೇಳುವಂಥ ಮಾತು ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆ ಗಿಲ್ಲಿಯವರ ವ್ಯಕ್ತಿತ್ವ ಭಾಳ ಇಷ್ಟ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.